ಇವತ್ತು ಈ ಥರ ಮೀಟ್ ಮಾಡ್ತೀವಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಸರ್ ಐ ಥಿಂಕ್ ಡಿಸೆಂಬರ್ಲಿ ಅನಿಸುತ್ತೆ ಅವಾಗ ಹೇಳಿದರು, ಸೊ ಈ ಥರ ಪ್ರೋಗ್ರಾಮ್ ಮಾಡ್ತೀವಿ ಅಂತಂದಾಗ ನಾನು ಇನ್ನೂ ರಿಜಿಸ್ಟರ್ ಆಗೇ ಇದ್ದಿಲ್ಲ. ಲಾಸ್ಟ್ 2 ಮಂತ್ಸ್ ಬ್ಯಾಕಲ್ಲಿ ಮತ್ತೆ ಹಾಕಿದಾಗ ನಾನು ಅವಾಗ ಓಕೆ ಹೋಗಬೇಕು ಇದಕ್ಕೆ ಪ್ರೋಗ್ರಾಮ್ಗೆ ಅಂತಂದ ಬಂದಾಗ ನನಗೆ ತುಂಬ ಖುಷಿಯಾಯಿತು. ಇವಾಗ ಇಷ್ಟಕ್ಕೊಂದು ಜನರನ್ನು ನೋಡಿ ಭಾಳ ಖುಷಿಯಾಯಿತು. ಯಾಕೆಂದರೆ ಎಲ್ಲರೂ ನಾವು ಓನ್ಲಿ ಜೂಮ್ ಮೀಟಿಂಗಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಎಂಟೈರ್ಲಿ ಡಿಫ್ರೆಂಟ್. ನಿಜವಾಗ್ಲೂ ಎಲ್ರದ್ದು ಕೂಡ ಎಂಟೈರ್ಲಿ ಡಿಫ್ರೆಂಟ್. ಈವನ್ ಎಲ್ಲರೂ ಅದೇ ಬಂದ ತಕ್ಷಣ ಅದೇ ಮಾತಾಡ್ತಿದ್ರು, ಇವರಾ ಅಲ್ಲಿ ಜೂಮಲ್ಲಿ ಬೇರೆ ನೋಡಿದ್ನಲ್ಲ, ಇದು ಇವರಾ ಅಂತೇಳಿ ತುಂಬ ಜನ ಕನ್ಫ್ಯೂಷನ್ ಅದೇ, ಅದು ಇವರೇ ಅಲ್ವಾ, ಅವ್ರು ಇನ್ನೊಬ್ರನ್ನ ಕೇಳ್ತಾರೆ ಇವರೇ ಅಲ್ವಾ ಅವರು ಅಂತ. ಸೊ ಆ ಥರ, ಸೊ ಎಂಟೈರ್ಲಿ ಡಿಫ್ರೆಂಟ್. ಇವತ್ತು ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ವಿ ಆರ್ ಆಲ್ ಬ್ಯೂಟಿಫುಲ್ ಸೋಲ್ಸ್. ಇಲ್ಲಿ ಸೇರಿದ್ದೀವಿ ಅಂದ್ರಿಗಿನ ಅದಕ್ಕೂ ಕೂಡ ಒಂದು ಯೂನಿವರ್ಸ್ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನ ಮೇ ಬಿ ಅವರು ಲಾಸ್ಟ್ ಚಾನ್ಸಲ್ಲಿ ನಾನು ಹೋಗಬೇಕಿತ್ತು ಅಂತ ಮೇ ಬಿ ಬುಕ್ ಮಾಡ್ತಾ ಇರ್ಬೋದು, ಮೇ ಬಿ ಅವ್ರಿಗೆ ಸಿಕ್ಕಿರಲಿಕ್ಕಿಲ್ಲ ಚಾನ್ಸ್, ಬಿಕಾಸ್ 25 ಸೀಟ್ಸ್ ಆರ್ ಹಿಡಿದಾಗೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ನಾನು ಹೇಗೆ ಈ ಕಮ್ಯುನಿಟಿ ಒಳಗಡೆ ಬನ್ನಿ ಅಂದರೆ ಐ ವಾಸ್ ಸಫರಿಂಗ್. ನಾನು ಮುಂಚೆನೇ ಹೇಳ್ತಾ ಇದ್ದೆ, ಗ್ಯಾಸ್ಟ್ರಿಕ್ ಎಸಿಡಿಟಿಯಿಂದ ನಾನು ಸಫರ್ ಆಗ್ತಾ ಇದ್ದೆ. ಅದಕ್ಕೆ ಚಿತ್ರದುರ್ಗ ಹತ್ರ ಒಂದು ಯೋಗವನ ಬೆಟ್ಟ ಅಂತ ಹೇಳ್ಬಿಟ್ಟು ಒಂದು ಆಯುರ್ವೇದಿಕ್ ಇದೆ, ಅದಕ್ಕೂ ಕೂಡ ಹೋಗಿದೆ. ಆಲ್ಮೋಸ್ಟ್ ಡಾಕ್ಟರ್ ಹತ್ರ ಹೋದಾಗ ನಾನು ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ. ಇಟ್ ವಾಸ್ ಆ ಟ್ಯಾಬ್ಲೆಟ್ಸ್ ಯಾವ ಥರ ಅಂದ್ರಿಗಿನ ಫುಲ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟು ಬೆಳಗ್ಗೆ ಹಾಕ್ಕೊಂಡ್ರೆ ಸಾಯಂಕಾಲವರೆಗೂ ಆ ಬಾಯಲ್ಲಿ ಸ್ಮೆಲ್, ಆ ಟ್ಯಾಬ್ಲೆಟ್ ಸ್ಮೆಲ್ ಅಷ್ಟಕ್ಕೊಂದು ಹೈ ಪವರ್. ಸೊ ಅದರಿಂದ ನನಗೆ ಬೇಜಾರು ಬಂದ್ಬಿಡ್ತು. ಇಷ್ಟಕ್ಕೊಂದು ಆ ಬಾಯಿ ಊಟ ಮಾಡಬೇಕಾದ್ರೂ ಆ ವಿಷಯದ ಸ್ಮೆಲ್ ಬರ್ತಾಯಿತ್ತು, ನನಗೆ ಬೇಜಾರು ಬಂದ್ಬಿಡ್ತು. ಸೊ ಹಾಗಾಗಿ ಏನು ಮಾಡೋಣ, ಆಯುರ್ವೇದಿಕ್ ಹೋಗೋಣ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಒಂದಿಷ್ಟು ದಿವಸ ತೊಗೊಂಡೆ, ಅದು ತೊಗೊಂಡಾಗ ಕಂಟ್ರೋಲ್ ಆಗ್ತಾಯಿತ್ತು, ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಿರುವಂಥ ಒಬ್ಬ ಪರ್ಸನ್ ಹೇಳ್ದ, ಇಟ್ ಈಸ್ ಆಲ್ ಅಬೌಟ್ ಅವರ್ ಮೈಂಡ್. ಯಾಕೆ ಅಂದರೆ ಇದನ್ನು ನೀವು ಕಂಟ್ರೋಲ್ ಮಾಡಬೇಕಂತಂದರೆ ಮೇನ್ ಇಂಪಾರ್ಟೆಂಟು, ಇದಕ್ಕೆ ನೀವು ಕೆಲವೊಂದು ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಅದು ಕಂಟ್ರೋಲ್ ಆಗಕ್ಕೆ ಸಾಧ್ಯ. ಪ್ಲಸ್ ನಿಮ್ಮ ಮೈಂಡಲ್ಲಿ ನೀವು ಒಂದು ಧ್ಯಾನ ಒಂದಿಷ್ಟು ಮಾಡಬೇಕಾಗತ್ತೆ, ನೀವು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕಾಗತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದಾಗ ಐ ವಾಸ್ ಜಸ್ಟ್ ನಾನು ನೋಡ್ತಾ ಇದ್ದೆ ನಮ್ಮನೆ ಹತ್ರ ಯಾವ್ದಾರು ಮೆಡಿಟೇಷನ್ದು ಇದೆಯಾ, ದಾನದ ಯಾವ್ದಾರು ಏನೋ ಯಾರಾದರೂ ಕಲಿಸ್ಕೊಡ್ತಾರಾ ಹಾಗೆ ಹೀಗೆ ಅಂತಂದಾಗ ಇದೇ ಥರ ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಸೊ ಗುರುದಾಸ್ ಸರ್ದು ಲೈಕ್ ಕ್ಲಾಸ್ ಒಂದು ಲಿಂಕ್ ಬಂತು, ಜಾಯ್ನ್ ಆದೆ. ಜಸ್ಟ್ 1 ಡೇ ನಾನು ನೋಡಿದೆ. ಸೊ ಐ ಥಿಂಕ್ 2-3 ಡೇಸಲ್ಲಿ ರಿಜಿಸ್ಟರ್ ಮಾಡಿಕೊಂಡೆ. ಆ್ಯಂಡ್ ಆವತ್ತಿಂದ ಇವತ್ತಿನವರೆಗೂ ಲಾಟ್ ಆಫ್ ಚೇಂಜಸ್. ಅದು ಹೇಳಬೇಕಂದ್ರೆ ಒಂದು 1/2 an hour ಟೈಮ್ ಹಿಡಿಯುತ್ತೆ. ನಾನು ಆಗಲೇ ಹೇಳಿದೆ ಮಂಜುಳಾ ಮೇಡಮ್ಗೆ, ಆ್ಯಕ್ಚುಲಿ ನಾನು ಮಾತಾಡಿದಾಗ 1/2 an hour ಆಗುತ್ತೆ ಮೇಡಮ್ ಅಂತ. ಆಮೇಲೆ ಲಾಸ್ಟಿಗೆ ಸರ್ ಫಸ್ಟಿಗೆ ಹಾಕಿದ್ರು ಅಟ್ಲೀಸ್ಟ್ 5 minutes ಮಾತಾಡ್ಬೇಕು ನೀವು ಅಂತ. ಲಾಸ್ಟಿಗೆ ಹಾಕಿದ್ರು ನೋ ದಟ್ ಇಸ್ ಅ ಮ್ಯಾಕ್ಸಿಮಮ್ ಟೈಮ್ ಅಂತ. ದೆನ್ ಮಂಜುಳಾ ಮೇಡಮ್ ಅಂದರು ನಿಮ್ಮ ಚಾನ್ಸ್ ಮಿಸ್ ಆಯಿತು ಅಂತ. ಸೊ ದಟ್ಸ್ ದ ಸೇಮ್ ಥಿಂಗ್. ಮಾತಾಡೋಕ್ಕೆ ಭಾಳ ಇದೆ, ಬಟ್ ತುಂಬ ಜನ ಶೇರ್ ಮಾಡೋ ಇದೆ, ಹಾಗಾಗಿ ಟೈಮ್ ಕೂಡ ವೆರಿ ಪ್ರೀಶಿಯಸ್. ಫಸ್ಟ್ ಆಫ್ ಆಲ್ ನನ್ನ ಹೆಲ್ತ್ ಇಂಪ್ರೂವ್ ಆಗಿದೆ. ಸೆಕೆಂಡ್ ಥಿಂಗ್, ಮೈ ಬಿಸ್ನೆಸ್ ಇಂಪ್ರೂವ್ಡ್ ವೆರಿ ವೆಲ್. ಆ್ಯಂಡ್ ಮೈ ವೆಲ್ತ್ ಆಲ್ಸೋ. ಅದು ಯಾವ ಥರ ಇವನ್ ವಿಜುವಲೈಸೇಷನಲ್ಲಿ ಐ ಆಮ್ ಸೂಪರ್ ವಂಡರ್ಫುಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಯಾವುದೇ ಒಂದು ಇವತ್ತು ಆಗೋದಿಲ್ಲ, ಇದು ಯಾಕೆ ಆಗೋದಿಲ್ಲ ಅಂತ ನನಗೆ ಮನೋಭಾವ ಇದೆ. ಯಾರೋ ಬಂದಾಗಿನ, ಈಗ ಎಕ್ಸಾಂಪಲಾಗಿ ನಮ್ಮ ಬ್ರದರ್ ಅವರು ಬಿಸ್ನೆಸ್ ಮಾಡ್ತಾರೆ ಅಂದಾಗಿನ ಅವ್ರು ಯಾಕೆ ಆಗ್ತಾಯಿಲ್ಲ ಅಂದರೆ ಯಾಕೆ ಆಗೋದಿಲ್ಲ. ಸೊ ಆ ಒಂದು ಥಾಟ್ ಆ್ಯಕ್ಚುಲಿ ಆ ಒಂದು ಮೈಂಡ್ ಆ ಒಂದು ಏನೋ ಆ ಒಂದು ಆಲೋಚನೆ ಬಂದುಬಿಟ್ಟಿದೆ. ಹಾಗಾಗಿ ಇಟ್ಸ್ ನಥಿಂಗ್ ಡಿಫಿಕಲ್ಟ್. ನಾನು ಬಿಸ್ನೆಸ್ ಮಾಡಬೇಕಾದ್ರೆ ಯಾವುದೇ ಬಿಸ್ನೆಸ್ ಕೊಟ್ಟರೆ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನ ಕಡೆ ಇದೆ ಈಗ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಮುಂಚೆ ಮಾರ್ಕೆಟಿಂಗ್ ಮ್ಯಾನೇಜಾಗಿ ವರ್ಕ್ ಮಾಡ್ತಾಯಿದ್ದೆ. ಇದೇ ಥರ ಪೀಪಲ್ ಜೊತೆ ನನಗೆ ಪಬ್ಲಿಕ್ ಸ್ಪೀಕಿಂಗ್ ನನಗೇನು ಡಿಫಿಕಲ್ಟ್ ಅಲ್ಲ, ಹಾಗೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಡಿಫಿಕಲ್ಟ್ ಅಲ್ಲ. ನನ್ನ ಮಾತ್ರ ಕೆಪಾಸಿಟಿ ಇದೆ, ಆ ಒಂದು ಕಾನ್ಫಿಡೆನ್ಸ್ ಆ ಒಂದಿದೆ. ಬಟ್ ಓನ್ಲಿ ಥಿಂಗ್ ಈಸ್ ದ್ಯಾಟ್ ನನಗೆ ನನ್ನ ಹೆಲ್ತ್ಗೆ ಮೇನ್ ಇಂಪ್ರೂವ್ ಇತ್ತು. ಅದಕ್ಕೆ ಕಮ್ಯುನಿಟಿಗೆ ಬಂದಮೇಲೆ ಜಾಯ್ನ್ ಆದೆ. ಸೊ ಅದಕ್ಕೆ ಇವತ್ತಿಗೆ ಲಾಟ್ ಆಫ್ ಇಂಪ್ರೂವ್, ಎಸ್ಪೆಷಲಿ ಈ ರೇಖಿ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಭಾಳಷ್ಟು ಇಂಪ್ರೂವ್. ಅದಲ್ಲದೆ ಆ್ಯಸ್ ಎ ಫೆಸಿಲಿಟೇಟರ್ಸ್ ಆಗಿ ವರ್ಕ್ ಮಾಡಬೇಕಾದ್ರೆ ನಿಜವಾಗ್ಲೂ ಇಲ್ಲಿ ತುಂಬ ಜನ ಕೆಲವೊಬ್ರು ಇದ್ದಾರೆ, ಅವರು ನಾನು ಜಾಯ್ನ್ ಆಗಲ್ಲ, ನಾನು ಮಾಡೋಕ್ಕಾಗುತ್ತಾ ಅಂತ ಇವಾಗಲೂ ಹೆಸಿಟೇಟ್ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ಅದನ್ನು ನೀವು ಆ್ಯಸ್ ಎ ಫೆಸಿಲಿಟೇಟರ್ಸ್ ಆಗಿ ನೀವು ವರ್ಕ್ ಮಾಡಿದ್ರೆ, ಅಂದರೆ ನೀವು ತೊಗೊಂಡ್ರೆ ಅದರಿಂದ ನೀವು ಹೈ ಎನರ್ಜಿ, ಯು ವಿಲ್ ಫೀಲ್ ಹೈ ಎನರ್ಜಿ, ನಿಮಗೆ ಒಂದು ಏನೋ ಎನರ್ಜಿ ಬಂದಿರ್ತಾರೆ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಡೋಂಟ್ ಲೀವ್ ಎನಿ ಚಾನ್ಸ್, ಟೇಕ್ ಇಟ್, ಸೊ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗುರುದಾಸ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.